ಯೋ ವಾಟ್ಸಪ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಕೆ ವಿ ಹೆಬ್ಬಾಳ್ದು ಸೋಷಿಯಲ್ ಸೈನ್ಸ್ ಚಾಪ್ಟರ್ 1 ಓದಕ್ಕೆ ಹೋಗ್ತಾ ಇದ್ದೀವಿ. ಸೊ ಸ್ಟಾರ್ಟಿಂಗ್ ಆಗುತ್ತೆ ಚಾಪ್ಟರ್ 1 ಲೊಕೇಟಿಂಗ್ ಪ್ಲೇಸಸ್ ಆನ್ ದ ಅರ್ತ್ ಅಂತ. ಸೊ ಇಲ್ಲಿ ಬರ್ದಾಗ ಅದ್ರ ಕೆಳಗಡೆ ಇರುತ್ತೆ ದ ಗ್ಲೋಬ್ ಆಫ್ ದ ಅರ್ತ್ ಸ್ಟ್ಯಾಂಡ್ಸ್ ಇನ್ ಸ್ಪೇಸ್. ಅಂದ್ರೆ ಅರ್ತ್ ಇದೆಯಲ್ಲ ಸ್ಪೇಸ್ ಅಲ್ಲಿ ಇರುತ್ತೆ ಅಂತ. ಮೇಡ್ ಆಫ್ ವಾಟರ್, ಅರ್ತ್, ಫೈರ್ ಅಂಡ್ ಏರ್. ಇಟ್ ಇಸ್ ಸ್ಪಿರಿಕಲ್. ಅಂದ್ರೆ ಅದೇನಿದಾಗಿದೆ ಅಂದ್ರೆ ವಾಟರ್, ಫೈರ್ ಅಂದ್ರೆ ಬೆಂಕಿ, ನೀರು, ಗಾಳಿ, ಭೂಮಿ ಇಂದ ಆಗಿದೆ. ಮತ್ತೆ ಸ್ಪಿರಿಕಲ್ ಆಗಿದೆ ಅಂತ ಅಂದ್ರೆ ಆಲ್ಮೋಸ್ಟ್ ಸರ್ಕಲ್ ಅಲ್ಲ ಅಂತ. ಇಟ್ ಈಸ್ ಸರೌಂಡೆಡ್ ಬೈ ಆಲ್ ಕ್ರೀಚರ್ಸ್, ಟೆರಿಟೋರಿಯಲ್ ಆಸ್ ವೆಲ್ ಆಸ್ ಅಕ್ವಾಟಿಕ್. ಅಂದ್ರೆ ತುಂಬಾ ಎಲ್ಲಾ ಕಡೆಯಿಂದ ಕ್ರಿಯೇಚರ್ ಇಂದ ಫುಲ್ ಕವರ್ ಆಗ್ಬಿಟ್ಟಿದೆ. ಲೈಕ್ ಅದಿದೆ ಓನ್ ಟೆರಿಟರಿ ಅಂತ ಹೇಳ್ತಾರೆ, ಟೈಗರ್, ಲಯನ್ ಅಂತ, ಹೈನಾ ಅಂತೆಲ್ಲ ಆ ತರದ್ದು. ಮತ್ತೆ ಅಕ್ವಾಟಿಕ್ ಅಂದ್ರೆ ನೀರಲ್ಲಿ ಇರ್ತಲ್ಲ ಅದು ಆ ತರ. ಅದಾದ್ಮೇಲೆ ಅದ್ರ ಕೆಳಗಡೆ ಸಿಂಬಲ್ ಡ್ರಾಯಿಂಗ್ ಕೊಟ್ಟಿರ್ತಾರೆ. ಆಮೇಲೆ ಕೆಳಗೆ ದ ಬಿಗ್ ಕ್ವಶನ್ಸ್. 1. What is a map and how do we use it? What are its main components? ಸೊ ಈ ಕ್ವಶನ್ಗೆ ನಾವು ಚಾಪ್ಟರ್ ಓದ್ತಾ ಆನ್ಸರ್ ಮಾಡೋಣ. ಸೊ ಟಿಕ್ ಮಾಡ್ಕೊಂಡ್ಬಿಡೋಣ. ಕ್ವಶನ್ 1 ಮತ್ತೆ ಕ್ವಶನ್ ನಂಬರ್ 2. What are coordinates? How can latitude and longitude used to be mark any location on the earth ಅಂತ ಅದನ್ನು ಓದಕ್ಕೆ ಮಿಡ್ಲಲ್ಲಿ ಬರುತ್ತೆ, ಅದನ್ನು ನೋಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಕ್ವಶನ್. ಹೌ ಆರ್ ಲೋಕಲ್ ಪ್ಲೇಸ್ ಅಂಡ್ ಸ್ಟ್ಯಾಂಡರ್ಡ್ ಟೈಮ್ ರಿಲೇಟೆಡ್ ಟು ಲಾಂಗಿಟ್ಯೂಡ್? ಅಂದ್ರೆ ಲೋಕಲ್ ಟೈಮ್ಸ್ ಸ್ಟ್ಯಾಂಡರ್ಡ್ ಟೈಮ್ಸ್ ಟು ಲಾಂಗಿಟ್ಯೂಡ್ ಏನು ರಿಲೇಟ್ ಆಗಿದೆ ಅಂತ ನೆಕ್ಸ್ಟ್ ಕ್ವಶನ್ ಅದನ್ನು. ಸೊ ಇವಾಗ ಸ್ಟೋರಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಪೇಜ್ ಶುರು ಆಗುತ್ತೆ ಒಂದು ಡ್ರಾಯಿಂಗ್ ಇಂದ. ಅಪಾರ್ಟ್ಮೆಂಟ್ಸ್, ರೈಲ್ವೆ ಸ್ಟೇಷನ್, ಸ್ಕೂಲ್, ಹಾಸ್ಪಿಟಲ್, ಮಾರ್ಕೆಟ್, ನಗರ ಪಂಚಾಯತ್, ಬ್ಯಾಂಕ್, ಮತ್ತೆ ಸ್ವಲ್ಪ ಗಾರ್ಡನ್ ಮತ್ತೆ ಮ್ಯೂಸಿಯಂ. ನೋಡಕ್ಕೆ ಒಂದು ಸ್ಮಾಲ್ ಸಿಟಿ. ಅ ಮ್ಯಾಪ್ ಆಫ್ ಎನ್ ಇಮ್ಯಾಜಿನರಿ ಸ್ಮಾಲ್ ಸಿಟಿ. ಅಂದ್ರೆ ಇದು ರಿಯಲ್ ಆಗಿದೆ ಅಂತ ಅನ್ಕೊಂಡ್ಬೇಡಿ, ಇಟ್ಸ್ ಜಸ್ಟ್ ಇಮ್ಯಾಜಿನೇಷನ್. ಓಕೆ ಇವಾಗ ಸೊ ಲೆಟ್ಸ್ ಗೋ. ಇಮ್ಯಾಜಿನ್ ದ್ಯಾಟ್ ಯು ಆರ್ ಲಿವಿಂಗ್ ವಿಸಿಟಿಂಗ್ ಅ ಸಿಟಿ ಫಾರ್ ದ ಫಸ್ಟ್ ಟೈಮ್. ಅಂದರೆ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಸಿಟಿನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀರಾ. ಅಂದರೆ ಹುಟ್ಟಿದಾಗಿಂದ ವಿಲೇಜಲ್ಲಿ ಇದ್ದೀರಾ, ನಮ್ಮ ಸಡನ್ನಾಗಿ ಇದಕ್ಕೆ ವಿಸಿಟ್ ಮಾಡ್ತಿದ್ದೀರಾ ಸಿಟಿಗೆ. ಹೌ ವುಡ್ ಯು ಫೈಂಡ್ ದ ಪ್ಲೇಸಸ್ ಯು ವಾಂಟ್ ಟು ವಿಸಿಟ್? ಇವಾಗ ನೀವು ಹೋಗಬೇಕು ಅಂತ ಎಲ್ಲ ಪ್ಲೇಸಸ್ ಎಲ್ಲ ಇತ್ತಲ್ಲ, ಅದನ್ನ ನೀವು ಹೇಗೆ ಹುಡುಕ್ತೀರಾ ಅಂತ. ಅದಕ್ಕೆ ಆನ್ಸರ್ ಮ್ಯಾಪ್ ಅಂತ. ಮ್ಯಾಪ್ ಇದೆಯಲ್ಲ ಅದನ್ನ ಹುಡುಕ್ಬೋದು. ಯು ಮೈಟ್ ಆಸ್ಕ್ ಅ ಲೋಕಲ್ ಪರ್ಸನ್ ಫಾರ್ ಹೆಲ್ಪ್. ಅಲ್ಲಿ ತುಂಬ ಜನ ಇರ್ತಾರಲ್ವಾ, ಅವ್ರ ಹೆಲ್ಪಿಗೆ ಕೇಳ್ಬೋದು. ಆರ್ ಯು ಮೈಟ್ ಲುಕ್ ಎಟ್ ದ ಮ್ಯಾಪ್ ಆಫ್ ದ ಸಿಟಿ. ಅಥವಾ ಸಿಟಿಗೆ ಒಂದು ಅದ್ರ ಥರನೇ ಒಂದು ಮ್ಯಾಪ್ ಮಾಡಿರ್ತಾರೆ ಸಿಟಿ ಇದೆ, ಆ ಸಿಟಿದ ಮ್ಯಾಪಿಂದ ನೀವು ಕಲ್ತ್ಕೊಂಡು ಹೋಗ್ಬೋದು. ಆಮೇಲೆ ನೆಕ್ಸ್ಟ್ ಇನ್ ಪ್ರೀವಿಯಸ್ ಗ್ರಾಂಡ್ಸ್ ಅಂದರೆ ಹಳೆ ಕ್ಲಾಸಸ್ಸಲ್ಲಿ 4th 5th ಕ್ಲಾಸಸ್ಸಲ್ಲಿ ಯು ಲರ್ನ್ ಅ ಲಿಟಲ್ ಅಬೌಟ್ ಮ್ಯಾಪ್ಸ್. ಮ್ಯಾಪ್ಸ್ ಬಗ್ಗೆ ಒಂಚೂರನ್ನ ಕಲ್ತ್ಕೊಂಡಿರ್ತೀರಾ ಅಂತ ಕೇಳ್ತಾ ಇದ್ದೀನಿ. ಸೊ ಒಂದು ಕಾಮೆಂಟಲ್ಲಿ ಆನ್ಸರ್ ಮಾಡಿ ಕಲ್ತ್ಕೊಂಡಿದ್ದೀರಾ ಇಲ್ಲ ಅಂತ. ಸೊ ನೆಕ್ಸ್ಟ್ ಆ್ಯಂಡ್ ಇನ್ ದಿಸ್ ಚಾಪ್ಟರ್, ಈ ಚಾಪ್ಟರಲ್ಲಿ ನಾವು ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಯಾರು ಅದ್ರ ಬಗ್ಗೆ ಹಳೆ ಕ್ಲಾಸ್ ಸ್ಟ್ಯಾಂಡರ್ಡ್ಸ್ ಎಲ್ಲ ಹೇಳ್ಕೊತೀವಿ ಅದನ್ನ. ಸೊ ಸ್ಟಾರ್ಟಿಂಗ್ ಆಗುತ್ತೆ ಲೆಟ್ಸ್ ಪ್ಲೇ ಅ ಗೇಮ್ ಅಂತ. ಎಕ್ಸಾಮಿನ್ ದ ಮ್ಯಾಪ್ ಆಫ್ ದ ಸ್ಮಾಲ್ ಸಿಟಿ. ಇದರಲ್ಲಿ ಪೇಜ್ ನಂಬರ್ 8 ಸೋಷಿಯಲ್ ಬುಕ್ ಅಲ್ಲಿ ಒಂದು ಡ್ರಾಯಿಂಗ್ ಇರುತ್ತೆ ಸ್ಮಾಲ್ ಸಿಟಿ ಮ್ಯಾಪ್. ಇಮ್ಯಾಜಿನ್ ಅಂತ. ಇಮ್ಯಾಜಿನ್ ದ್ಯಾಟ್ ಯು ಗಾಟ್ ಆಫ್ ಅ ಟ್ರೈನ್ ಅಟ್ ದ ರೈಲ್ವೆ ಸ್ಟೇಷನ್. ಯು ವಾಂಟ್ ಟು ವಿಸಿಟ್ ಅಪ್ ದ ಬ್ಯಾಂಕ್ ಮಾರ್ಕ್ಡ್ ಆನ್ ದ ಮ್ಯಾಪ್. ವಿಚ್ ವೇ ವುಡ್ ಯು ಗೋ? ಇವಾಗ ನೀವು ರೈಲ್ವೆ ಸ್ಟೇಷನಿಂದ ಇವಾಗ ಇಲ್ದಿದ್ದೀರಾ, ಮತ್ತೆ ಇವಾಗ ನೀವು ಒಂದು ಬ್ಯಾಂಕ್ ಹೋಗ್ಬೇಕಂತ ಇದ್ದೀರಾ. ಅಲ್ಲಿ ನೀವು ಹೇಗೆ ಹೋಗ್ತೀರಾ? ಮ್ಯಾಪಲ್ಲಿ ಇರುತ್ತೆ ಹೇಗೆ ಹೋಗ್ತೀರಾ ಅಂತ, ಯಾವ ದಾರಿಯಿಂದ ನೀವು ಹೋಗ್ತೀರಾ ಅಂತ. ಇಲ್ಲಿ ಎಷ್ಟೊಂದು ತರದಿದೆ, ನೀವು ಅಲ್ಲಿ ಹೋಗ್ಬೋದು, ತೋರಿಸ್ತೀರ ಮ್ಯಾಪಲ್ಲಿ ನೋಡ್ಕೊಳ್ಳಿ. ಓಕೆನಾ? ಆರ್ ದೇರ್ ಅದರ್ ಪಾಸಿಬಲ್ ವೇಸ್? ಕ್ಯಾನ್ ಯು ಲೊಕೇಟ್ ದ ಪಬ್ಲಿಕ್ ಗಾರ್ಡನ್? ಇವಾಗ ನಿಮ್ಮ ಹತ್ರ ಇನ್ನೂ ಬೇರೆ ಬೇರೆ ದಾರಿಗಳಿದೆಯಾ, ಈ ಗಾರ್ಡನ್ ಲೊಕೇಟ್ ಮಾಡ್ಬೋದು ಅಂತ ಕೇಳ್ಕೊಂಡೆ.
ಸೊ ಗಾಯ್ಸ್ ನೋಡ್ಕೊಳ್ಳಿ ಫುಲ್ ಇಮೇಜು. ಸೊ ಇವ್ರು ಏನು ಕೇಳ್ತಾಳೆ ಅಂದರೆ, ಇಲ್ಲಿ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಈ ರೈಲ್ವೆ ಸ್ಟೇಷನಿಂದ ನಿಮ್ಗೆ ಯಾವ್ದಾರ ಬೇರೆ ಪಾಸಿಬಲ್ ದಾರಿ ಇದೆಯಾ, ನೀವು ರೈಲ್ವೆ ಸ್ಟೇಷನಿಂದ ಗಾರ್ಡನ್ ತನಕ ಹೋಗ್ಬೋದಾ ಅಂತ ಕೇಳ್ತಾರೆ. ಸೊ ನೀವು ಅದನ್ನು ಕೆಳಗಡೆ ಕಾಮೆಂಟ್ಸಲ್ಲಿ ಬರ್ದು ತೋರಿಸಿ ಎಸ್ ಅನ್ನೋಣ ಅಂತ. ಸೊ ನನಗೆ ಗೊತ್ತಿರೋ ಪ್ರಕಾರ ನಾವೇನ ಬ್ಯಾಂಕ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಇಲ್ಲಿ ಹಿಂಗೆ ಹೋಗಬೇಕು, ಈ ಥರ ಸುತ್ತಾಡ್ಕೊಂಡು ಹೋಗ್ಬೋದು. ಅಥವಾ ನಾವೇನ ಗಾರ್ಡನ್ ಹೋಗ್ಬೇಕಂದ್ರೆ ಫಸ್ಟು ಹಾಸ್ಪಿಟಲ್ಲು, ಆಮೇಲೆ ನಗರ ಪಂಚಾಯತ್, ಆಮೇಲೆ ಬ್ಯಾಂಕ್, ಆಮೇಲೆ ಗಾರ್ಡನ್ ಹೋಗ್ಬೋದು. ಅಥವಾ ನೀವು ಇಲ್ಲಿಂದ ಈ ಸ್ಟ್ರೈಟ್ ಹಿಂಗೆ ಹೋಗ್ಬಿಟ್ಟು ಈ ಥರ ಬರ್ಬೋದು ಅಂತ ಅನ್ನೋಕ್ಕಾಗಲ್ಲ. ಓಕೆ, ಸೊ ಇಲ್ಲೊಂದು ರೂಟ್ ಇದೆ. ಈ ರೂಟಿಂದ ನಾವು ಹೋಗ್ಬೋದಾ ಇಲ್ವಾ ಅಂತ ಗ್ಯಾರಂಟಿ ಇಲ್ಲ, ಇಲ್ಲಿ ಸ್ಟಾಪ್ ಇಲ್ಲ ಅಲ್ವಾ, ಅದಕ್ಕೆ ಹೋಗೋಕ್ಕಾಗಲ್ಲ. ಸೊ ದ ಸ್ಕೂಲ್ ಆ್ಯಂಡ್ ದ ಮ್ಯೂಸಿಯಂ ಅಂದರೆ ಅದ್ರ ಗಾರ್ಡನ್ ಜೊತೆ ಸ್ಕೂಲು ಮ್ಯೂಸಿಯಂ ಎಲ್ಲ ಇದೆಯಲ್ಲ, ಅದನ್ನು ನೀವು ಲೊಕೇಟ್ ಮಾಡ್ಬೋದು, ಹೋಗ್ಬೋದಾ ಅಂತ ಕೇಳ್ತವ್ರೆ. ಇಫ್ ಯು ವಾಂಟ್ ಟು ಪ್ರೊಡ್ಯೂಸ್ ಫ್ರಮ್ ದ ಬ್ಯಾಂಕ್ ಟು ದ ಮಾರ್ಕೆಟ್, ವಿಚ್ ವೇ ವಿಲ್ ಯು ಗೋ? There is where a map comes in handy. ಅಂದರೆ ಇವಾಗ ನೀವು ಬ್ಯಾಂಕ್ ಪ್ರೊಡ್ಯೂಸ್ ಮಾಡಕ್ಕೆ ಹೋಗ್ಬೇಕು ಅಥವಾ ಮಾರ್ಕೆಟ್ ಹೋಗ್ಬೇಕು ಅಂದರೆ ಅವಾಗೆ ನಿಮ್ಮ ಕೈಯಲ್ಲಿ ಮ್ಯಾಪ್ ಬರುತ್ತೆ ಅಂತ. ಆ ಮ್ಯಾಪ್ ಇಸ್ ಲೈಕ್ ಅ ಟ್ರೆಜರ್ ಗೈಡ್. ಅಂದರೆ ಮ್ಯಾಪ್ ಒಂದು ಟ್ರೆಜರ್ ಇರುತ್ತಲ್ಲ, ಅದು ಎಲ್ಲಿದೆ ಅಂತ ತೋರಿಸುವಂಥ ದಾರಿ. ಇಟ್ ಶೋಸ್ ಯು ವೇರ್ ಥಿಂಗ್ಸ್ ಆರ್ ಆ್ಯಂಡ್ ಹೌ ಟು ಗೆಟ್ ಟು ದೆಮ್. ಇದ್ರೇನು ತೋರಿಸ್ತಂದ್ರೆ ಜಾಗ ಎಲ್ಲಿದೆ, ಅಲ್ಲಿ ಹೇಗೆ ಹೋಗ್ಬೇಕು ಅಂತ ತೋರಿಸುತ್ತಂತೆ. ನೋಟಿಸ್ ದ 4 arrows ಇನ್ ದ ಟಾಪ್ ರೈಟ್ ಕಾರ್ನರ್. ಅಂದರೆ ಟಾಪಲ್ಲಿ ರೈಟ್ ಕಾರ್ನರ್ಸಲ್ಲಿ ಆ ಡ್ರಾಯಿಂಗ್ ಈ ಥರ 4 arrows ಇದೆ. ನಾರ್ತ್, ಸೌತ್, ವೆಸ್ಟ್, ಈಸ್ಟು ಡೈರೆಕ್ಷನ್ದು. We will soon see how they point to some specific direction and maps make even more helpful. ಅಂದರೆ ಅದು ನಾವು ಬೇಗ ತಿಳ್ಕೊತೀವಿ ಅದು ಯಾವ ಕಡೆ ಪಾಯಿಂಟ್ ಮಾಡುತ್ತೆ, ಸ್ಪೆಸಿಫಿಕ್ ಡೈರೆಕ್ಷನ್ ಇದೆಯಲ್ಲ, ಅದರಿಂದ ಮ್ಯಾಪ್ ಇನ್ನೂ ಹೆಲ್ಪ್ಫುಲ್ ಆಗುತ್ತೆ. ಸೊ ಬನ್ನಿ ಫಸ್ಟ್ ಕ್ವಶನ್ ಓದೋಣ. ವಾಟ್ ಈಸ್ ಅ ಮ್ಯಾಪ್ ಆ್ಯಂಡ್ ಹೌ ಡು ವಿ ಯೂಸ್ ಇಟ್? ವಾಟ್ ಈಸ್ ಇಟ್ಸ್ ಮೇನ್ ಕಾಂಪೋನೆಂಟ್? ವಾಟ್ ಈಸ್ ಅ ಮ್ಯಾಪ್? ಆನ್ಸರು ಮ್ಯಾಪ್ ಇಲ್ಲಿದೆ. ಎಕ್ಸಾಮಿನ್ ದ ಮ್ಯಾಪ್ ಆಫ್ ಸ್ಮಾಲ್ ಸಿಟಿ. ಓಕೆನಾ? ಎಕ್ಸಾಮಿನ್ ದ map of the small city. Imagine that you just got off a train at the railway station and you want to visit the bank marked on the map. Which way would you go? Are there other possibilities? Way can you locate public garden, school and museum? ಅಂತ ಇಲ್ಲೂ ಫಸ್ಟ್ ಕ್ವಶನ್ ರಿಲೇಟೆಡ್ ಒಂದು ಕ್ವಶನ್ ಇದೆ. ಅದ್ರ ಕಂಟಿನ್ಯೂಲಿ if you want to produce from the bank to the market, which way would you go ಅಂತ. ಆವಾಗ this is where the map comes in handy. Map ಅದರ ಆನ್ಸರ್, ಕ್ವಶನ್ ನಂಬರ್ 1 ಆನ್ಸರ್. Map is like a treasure guide. It shows you where things are and how to get to them. Notice the 4 arrows on the top right corner of the map. We will soon see how they point to some specific direction and make them even more helpful ಅಂತ. ಇಲ್ಲಿಂದ ಫುಲ್ಲು ನಮಗೆ ಆ ಮ್ಯಾಪ್ ಇಸ್ ಲೈಕ್ ದ ಟ್ರೆಷರ್ ಗೈಡ್ ಇಂದ ನೀವು ಫುಲ್ ಈವನ್ ಮೋರ್ ಹೆಲ್ಪ್ಫುಲ್ ಡೈರೆಕ್ಷನ್ಸ್ ಮೇಕ್ ದೆಮ್ ಈವನ್ ಮೋರ್ ಹೆಲ್ಪ್ಫುಲ್ ತನಕ ಅಂಡರ್ಲೈನ್ ಮಾಡ್ಬೋದು. ಸೊ ಇಲ್ಲಿ ಲೆಟ್ಸ್ ಎಕ್ಸ್ಪ್ಲೋರ್ on the map in Fig 1.1 given on page 8. Mark the hospital, which is the meaning of the blue colored area which is further away from railway station, at the school, the Nagar Panchayat or the public garden. ಇದೆಲ್ಲ ನಾನು ಇದೆಯಲ್ಲ ಮ್ಯಾಪು, ಅದನ್ನು ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಇವಾಗ ಇನ್ನೊಂದು ಟಾಪಿಕ್ ಶುರು ಆಗುತ್ತೆ, ಆ ಮ್ಯಾಪ್ ಆ್ಯಂಡ್ ಇಟ್ ಕಾಂಪೋನೆಂಟ್ ಅಂತ. ಕಾಂಪೋನೆಂಟ್ಸ್ ಮತ್ತೆ ಮ್ಯಾಪ್. ಕ್ವಶನ್ ನಂಬರ್ 2.
What are coordinates? How can latitude and longitude be used to mark any places on Earth? ಆ ಕ್ವಶನ್ ಮ್ಯಾಮ್ ಆನ್ಸರ್ ಮಾಡೋಣ ಇವಾಗ ಓದೋಣ. From this simple example, we understand that a map is a representation or a drawing of some area. It may be a small area, a village, like a village, a town, etc. A bigger area, like say your district or state, or a very large area like India or even the whole world. In the map, you look at the surface as if you are viewing it from the top. ಅಂದ್ರೆ ಏನಂದ್ರೆ ಈ ಸಿಂಪಲ್ ಎಕ್ಸಾಂಪಲ್ ಇಂದ ನಾವು ನನ್ಗೆ ಗೊತ್ತಿರೋ ಪ್ರಕಾರ ನೀವು ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ. ಏನಂದ್ರೆ ಮ್ಯಾಪ್ ಒಂದು ರಿಪ್ರೆಸೆಂಟೇಷನ್ ಅಥವಾ ಡ್ರಾಯಿಂಗ್ ಯಾವ್ದನ್ನ ಏರಿಯಾದು, ಅದು ಒಂದು ಚಿಕ್ಕ ಕೂಡ ಇರ್ಬೋದು, ಲೈಕ್ ವಿಲೇಜ್ ಇರ್ಬೋದು, ಟೌನು ಇರ್ಬೋದು, ಅಥವಾ ದೊಡ್ಡ ಏರಿಯಾ ಅಂದರೆ ಡಿಸ್ಟ್ರಿಕ್ಟ್ ಇರ್ಬೋದು, ಸ್ಟೇಟ್ ಇರ್ಬೋದು, ಅಥವಾ ತುಂಬ ದೊಡ್ಡ ಏರಿಯಾ ಅಂದರೆ ಲೈಕ್ ಇಂಡಿಯಾ ಅಥವಾ ಇಡೀ ವರ್ಲ್ಡೇ ಇರ್ಬೋದು ಮ್ಯಾಪಲ್ಲಿ. ಯಾಕಂದರೆ ವರ್ಲ್ಡ್ ಮ್ಯಾಪ್ ಅಂತ ನಾವು ಮಾಡ್ಬೋದು, ಸೊ ಆ ಥರನೂ ಆಗಿರ್ಬೋದು. ಅದ್ರ ಸರ್ಫೇಸ್ ನಿಮಗೆ ಹೆಂಗೆ ಕಾಣಿಸ್ತದೆ, ನೀವು ಅದನ್ನು ಫುಲ್ ಅರ್ಥನ ಮೇಲಿಂದ ನೋಡ್ತಿದ್ದೀರಾ ಅಂತ. ಆ್ಯಂಡ್ ಅಟ್ಲಾಸ್ is a book or collection of maps. ಅಂದರೆ ಅಟ್ಲಾಸ್ ಅಂತ ಒಂದು ಬುಕ್ ಇರುತ್ತೆ, ನಮ್ಮ ಪ್ರತಿಯೊಂದು ಲೈಬ್ರರೀಸಲ್ಲೂ ಸಿಗ್ಬೋದು ಅದು ನಿಮಗೆ. ಅದು ಒಂದು ಬುಕ್ಕು ಯಾವುದರಲ್ಲಿ ಕಲೆಕ್ಷನ್ ಆಫ್ ಮ್ಯಾಪ್ಸ್, ಅಂದರೆ ಆಲ್ಮೋಸ್ಟ್ ಎಲ್ಲ ಥರದ್ದು ಮ್ಯಾಪ್ಸ್ ಇದೆ ಅಂತ. As you will discover there are several kinds of maps. ಹಂಗೆ ನಿಮ್ಗೆ ಗೊತ್ತಾಗುತ್ತೆ ಏನಂತ ಅಂದರೆ ಅಲ್ಲಿ ತುಂಬ ಥರದ ಮ್ಯಾಪ್ಸ್ಗಳಿದೆ ಅಂತ. ಓಕೆ, ಇವಾಗ ಫಸ್ಟ್ ಮ್ಯಾಪ್ ಫಿಸಿಕಲ್ ಮ್ಯಾಪ್ ಅಂತ. ಫಿಸಿಕಲ್ ಮ್ಯಾಪ್ ಏನಂದ್ರೆ ವಿಚ್ ಮೈನ್ಲಿ ಶೋಸ್ ಸಮ್ ನ್ಯಾಚುರಲ್ ಫೀಚರ್ಸ್ ಸಚ್ ಆಸ್ ಮೌಂಟೇನ್, ಓಷನ್ ಅಂಡ್ ರಿವರ್. ಬ್ರಾಕೆಟ್ ಸಿ ಆನ್ ಎಕ್ಸಾಂಪಲ್ ಇನ್ ಫಿಗರ್ 5.2 ಇನ್ ದಿಸ್ ಟೆಕ್ಸ್ಟ್ ಬುಕ್. ಅಂದ್ರೆ ಇವಾಗ ಫಿಸಿಕಲ್ ಮ್ಯಾಪ್ ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಇದು ಮೈನ್ಲಿ ಯೂಸ್ ಆಗೋದು ಸ್ವಲ್ಪ ನ್ಯಾಚುರಲ್ ಫೀಚರ್ಸ್ ತೋರ್ಸೋಕ್ಕೆ, ಲೈಕ್ ಮೌಂಟೇನ್ಸ್, ಓಷನ್ಸ್ ಮತ್ತು ನದಿಗಳು. ಅದರಿಂದ ನಿಮ್ಗೊಂದು ಎಕ್ಸಾಂಪಲ್ ಕೂಡ ತೋರಿಸುತ್ತೆ ಫಿಗರ್ ನಂಬರ್ 5.2 ಈ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ಅದನ್ನ ಆಮೇಲೆ ನೋಡೋಣ. ಇವಾಗ ಲೆಟ್ಸ್ ಗೋ ಟು ನೆಕ್ಸ್ಟ್ ಮ್ಯಾಪ್, ಪೊಲಿಟಿಕಲ್ ಮ್ಯಾಪ್ಸ್ ಅಂತ. ಪೊಲಿಟಿಕಲ್ ಮ್ಯಾಪ್ಸ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ವಿಚ್ ಶೋಸ್ ಡೀಟೇಲ್ಸ್ ಆಫ್ ಕಂಟ್ರೀಸ್ ಆರ್ ಸ್ಟೇಟ್ಸ್, ಬೌಂಡ್ರಿ, ಸಿಟೀಸ್ ಎಕ್ಸೆಟ್ರಾ. ಇದು ಡೀಟೇಲ್ಸ್ ಏನಕ್ಕೆ ತೋರಿಸಿದ್ರೆ ಕಂಟ್ರೀಸ್, ಸ್ಟೇಟ್ಸ್, ಬೌಂಡ್ರೀಸ್, ಸಿಟೀಸ್ ಎಲ್ಲ ಇರ್ತಲ್ಲ ಅದು ಡೀಟೇಲ್ಸ್ ತೋರಿಸುತ್ತೆ. ಫಾರ್ ಇನ್ಸ್ಟೆಂಟ್ ಅ ಮ್ಯಾಪ್ ಆಫ್ ಇಂಡಿಯಾ ವಿತ್ ಇಸ್ ಆಲ್ ಸ್ಟೇಟ್ಸ್, ಲೈಕ್ ಮ್ಯಾಪ್ ಆಫ್ ಇಂಡಿಯಾ ಅಂದರೆ ಇಂಡಿಯಾದ ಮ್ಯಾಪ್ ಇರ್ತಲ್ಲ ಅಲ್ಲಿ ಎಲ್ಲ ಸ್ಟೇಟ್ಸ್ ಜೊತೆನೂ ಆ ಥರ ತೋರಿಸುತ್ತೆ. ಯೂನಿಯನ್ ಟೆರಿಟರೀಸ್ ಆ್ಯಂಡ್ ದರ್ ಕ್ಯಾಪಿಟಲ್ಸ್, ಇವಾಗ ಲೈಕ್ ಇಂಡಿಯಾ ಮತ್ತು ಚೈನಾ ಅದ್ರದ್ದೆಲ್ಲ ಕ್ಯಾಪಿಟಲ್ಸ್ ತೋರಿಸುತ್ತೆ. ಇನ್ನೊಂದು ಟೆಮ್ಯಾಟಿಕ್ ಮ್ಯಾಪ್ ಅಂತ, ಲಾಸ್ಟ್ ಟೈಪ್ ಆಫ್ ಮ್ಯಾಪ್ ಇದೆ. ನಾವು ಅದಕ್ಕೆ ಹೋಗೋಣ. ವಿತ್ ಅ ಸ್ಪೆಸಿಫಿಕ್ ಕೈಂಡ್ ಆಫ್ ಇನ್ಫಾರ್ಮೇಶನ್, ಒಂಥರ ಇನ್ಫಾರ್ಮೇಶನ್ ಇರುತ್ತೆ. ಎಕ್ಸಾಂಪಲ್ ಇನ್ಕ್ಲೂಡಿಂಗ್ ಫಿಗರ್ 6.3 ಆ್ಯಂಡ್ ಫಿಗರ್ 8.1 ಇನ್ ದಿಸ್ ಟೆಕ್ಸ್ಟ್ ಬುಕ್. ಅಂದರೆ ಇದ್ರ ಬಗ್ಗೆ ನಾವು ತುಂಬ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಫಿಗರ್ 6.3 ಮತ್ತು ಫಿಗರ್ 6.8.1 ಅಲ್ಲಿ ನಾವು ಅದನ್ನು ತಿಳ್ಕೊಬೇಕು. ಇನ್ ಅಡಿಷನ್ ದೇರ್ ಆರ್ 3 ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಆಫ್ ಮ್ಯಾಪ್ಸ್: ಡಿಸ್ಟೆನ್ಸ್, ಡೈರೆಕ್ಷನ್ಸ್ ಆ್ಯಂಡ್ ಸಿಂಬಲ್ಸ್. ಇವಾಗ ಅಡಿಷನ್ ಅಂದರೆ ಇದು ಇಷ್ಟೊಂದೆಲ್ಲ ಹೇಳ್ಕೊಟ್ಟಿದ್ವಿ ಮ್ಯಾಪ್ ಬಗ್ಗೆ. ಮ್ಯಾಪಲ್ಲಿ ಏನು ತುಂಬ ಇಂಪಾರ್ಟೆಂಟ್ ಅಂತ ಇವಾಗ ಕಲ್ತ್ಕೊತಿದ್ವಿ. 3 ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಇದೆ ಮ್ಯಾಪಲ್ಲಿ. ಫಸ್ಟು ಡೆಸ್ಟಿನೇಷನ್, ಡೈರೆಕ್ಷನ್, ಡಿಸ್ಟೆನ್ಸ್ ಮತ್ತು ಸಿಂಬಲ್ಸ್, ಲೈಕ್ ನಾರ್ತ್, ವೆಸ್ಟ್, ಸೌತ್ ಮತ್ತು ಬ್ಯಾಂಕ್ ಸಿಂಬಲ್ ಅದೆಲ್ಲ. ಇವಾಗ ಬನ್ನಿ ನೆಕ್ಸ್ಟ್ ಹೋಗೋಣ. ಯು ಹ್ಯಾವ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ದ ಫಸ್ಟ್ 2 while navigating the map in figure 1.1. Let us now define them more specifically. ಅಂದರೆ ನಾವು ಫಸ್ಟು ಎರಡಿತ್ತಲ್ಲ ಅದನ್ನ ನಾವು ಮ್ಯಾಪಲ್ಲಿ ಫಸ್ಟ್ ಮ್ಯಾಪಲ್ಲಿ ಆಲ್ರೆಡಿ ಕಲ್ತ್ಕೊಂಡ್ಬಿಡ್ತೀವಿ ಫಿಗರ್ ನಂಬರ್ 1.1 ಅಲ್ಲಿ. ಇವಾಗ ಅದನ್ನ ಇನ್ನೂ ಡೀಪಾಗೆ ಹೋದ್ರೆ ಮ್ಯಾಪ್ ಬಗ್ಗೆ ಅಂತ. Have you ever wondered how a huge place can fit on a small piece of paper? ನೀವು ಯಾವತ್ತಾನ
ಒಂದು ದೊಡ್ಡ ಪ್ಲೇಸ್ ಲೈಕ್ ಅರ್ತ್, ಅದೇ ಒಂದು ಚಿಕ್ಕ ಪೇಪರಲ್ಲಿ ಹೆಂಗ್ ಫಿಟ್ ಆಯ್ತಂತ ಯಾವತ್ತನ ಅನ್ಕೊಂಡಿದ್ದೀರಾ? ಇಲ್ಲ ತಾನೆ? ಇಟ್ ಈಸ್ ಆಲ್ ಥ್ಯಾಂಕ್ಸ್ ಟು ದ ಮ್ಯಾಪ್ ಸ್ಕೇಲ್. ಮ್ಯಾಪ್ಸ್ದು ಇದು ಸ್ಕೇಲ್ ಇರ್ತಲ್ಲ, ಮ್ಯಾಪ್ಸಲ್ಲಿ ಕೆಳಗಡೆ ಮೇಲೆ ಸ್ಕೇಲ್ ಇರ್ತಲ್ಲ, ಇದು ಇಷ್ಟು ಡಿಸ್ಟೆನ್ಸು ಕಾಣಿಸುತ್ತೆ ಅಂತ. ಅದು ಲೆಟ್ ಅಸ್ ಗೋ ಬ್ಯಾಕ್ ಟು ಅವರ್ ಮ್ಯಾಪ್ ಆಫ್ ಅ ಸ್ಮಾಲ್ ಸಿಟಿ. ಅದೇ ಇವಾಗ ಪೇಜ್ ಫಸ್ಟ್ ಸ್ಟಾರ್ಟಿಂಗಲ್ಲೇ ಒಂದು ಇತ್ತಲ್ಲ, ಸ್ಟಾರ್ಟಿಂಗ್ ಪೇಜಲ್ಲೇ ಒಂದು ಮ್ಯಾಪ್ ಸ್ಮಾಲ್ ಸಿಟಿ. ಅದು ಈಚ್ ಸೆಂಟಿಮೀಟರ್ ಆನ್ ದ ಮ್ಯಾಪ್, ಸೆಂಟಿಮೀಟರ್ ಇದಲ್ಲ ಸೇಮ್ ಒಂದು ಎಲ್ಲ ಮ್ಯಾಪಲ್ಲೂ ಪ್ರಿಂಟೆಡ್ ಹಿಯರ್ ರಿಪ್ರೆಸೆಂಟ್ ಅ ಕರೆಂಟ್ ಡೆಸ್ಟಿನೇಷನ್. ಅಂದರೆ ಇವಾಗ ಗ್ರೌಂಡ್ ಇರ್ತಲ್ಲ, ಅದೊಂದು ಕರೆಂಟು ಅಂದರೆ ಇವಾಗ ಇರೋ ಡೆಸ್ಟಿನೇಷನ್ ತೋರಿಸುತ್ತೆ, ರಿಯಲ್ ವರ್ಲ್ಡಲ್ಲಿ ಇರೋದು ಡೆಸ್ಟಿನೇಷನ್ ತೋರಿಸುತ್ತೆ. ಲೈಕ್ ಇವಾಗ ಇರೋಣ 500 ಸೆಂಟಿಮೀಟರ್ ಇದ್ರೆ ವಿ ಸೇ ದಟ್ ದ ಸ್ಕೇಲ್ ಇಸ್ 1 ಸೆಂಟಿಮೀಟರ್. ಇವಾಗ 1 ಸೆಂಟಿಮೀಟರ್ ಮ್ಯಾಪಲ್ಲಿ 1 ಸೆಂಟಿಮೀಟರ್ ತೋರಿಸ್ತಿದ್ರೆ ರಿಯಲ್ ಲೈಫಲ್ಲಿ 500 ಮೀಟರ್ಸ್ ಇರುತ್ತೆ. ಇವಾಗ ಟರ್ನ್ ಟು ದ ಮ್ಯಾಪ್ ಆಫ್ ಇಂಡಿಯಾ ಇನ್ ಫಿಗರ್ 5.2 ಇನ್ ಚಾಪ್ಟರ್ 5. ಚಾಪ್ಟರ್ 5 ಅಲ್ಲಿ 5.2 ಫಿಗರಲ್ಲಿ ಇಂಡಿಯಾ ಮ್ಯಾಪ್ ಇದೆ, ಅದನ್ನ ಆಮೇಲೆ ಹೋಗೋಣ ನೆಕ್ಸ್ಟ್ ವಿಡಿಯೋಲಿ. ದಿಸ್ ಟೆಕ್ಸ್ಟ್ ಬುಕ್, the scale is represented in the bottom left corner by the ruler with 500 written above its length and kilometer on the side. ಇದು ಚಾಪ್ಟರ್ 5 ಬಗ್ಗೆ ಇದು ಎಕ್ಸಾಂಪಲ್ಸ್ ಕೊಡ್ತಿದೆ, ಅದನ್ನ ನಾವು ನೆಕ್ಸ್ಟ್ ವಿಡಿಯೋ ಮಾಡೋಣ. ಇವಾಗ ಮಾಡೋಣ. ಓಕೆ, ಇವಾಗ ನಾನು ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಂಡಿದ್ದೀನಿ. ಸಿಂಪ್ಲಿ ಮೀನ್ಸ್ ದ್ಯಾಟ್ ದಿಸ್ ರೂಲರ್ ವಿಚ್ ಮೆಜರ್ಸ್ 2.5 kilometer in the printed map corresponds to 500 kilometer on the ground. ಇವಾಗ ಮೆಜರು 2.5 ಸೆಂಟಿಮೀಟರ್ ಮ್ಯಾಪಲ್ಲಿ ತೋರಿಸ್ತಿದೆ, ಆದರೆ ರಿಯಲ್ ಲೈಫಲ್ಲಿ 500 ಕಿಲೋಮೀಟರ್ ಇರುತ್ತೆ. ಸೊ the actual distance between 2 points represented on the map depends on the scale that the map is using. ಇವಾಗ ರಿಯಲ್ ಲೈಫ್ ಅದೆಷ್ಟು ದೂರ ತಿಳ್ಕೊಬೇಕಂದ್ರೆ ಒಂದೊಂದು ಮ್ಯಾಪಲ್ಲಿ ಒಂದೊಂದು ಥರ ತೋರಿಸ್ತಿರುತ್ತೆ. ಆ ಸ್ಕೇಲಿಂದನೇ ನಮ್ಗೆ ಗೊತ್ತಾಗುತ್ತಿಲ್ಲ ಅಂದರೆ ನಮ್ಗೆ ಗೊತ್ತಾಗಲ್ಲ ಎಷ್ಟು ದೂರ ಇದೆ ಅಂತ. ಇವಾಗ ಲೆಟ್ಸ್ ಎಕ್ಸ್ಪ್ಲೋರ್. ಡ್ರಾ ಸಿಂಪಲ್ ಮ್ಯಾಪ್ ಆಫ್ ಅ ಸ್ಕೂಲ್ ಪ್ಲೇ ಗ್ರೌಂಡ್. ಲೆಟ್ ಅಸ್ ಅಸ್ಯೂಮ್ ಇಟ್ ಆಸ್ ಅ ರೆಕ್ಟಾಂಗಲ್. ಇವಾಗ ರಫಿಗೆ ಡ್ರಾ ಮಾಡ್ಬಿಡಿ ಸ್ಕೂಲ್ದು ಪ್ಲೇ ಗ್ರೌಂಡ್. ಲೈಕ್ ನಿಮ್ಮ ಸ್ಕೂಲೇ ಇದೆಯಲ್ಲ, ಸ್ಕೂಲ್ ಟೈಮಲ್ಲೆಲ್ಲ ಪ್ಲೇ ಗ್ರೌಂಡ್ ಎಲ್ಲ ಇರುತ್ತೆ, ಅದೇ ಒಂದು ಇಮ್ಯಾಜಿನ್ ಮಾಡ್ಕೊಂಡು ಏನೋ ಮಾಡ್ಬೋಣ. ಅಥವಾ ನಿಮಗೆ ಗ್ಯಾಪ್ನ ಇಲ್ಲ ಅಂದರೆ ನೀವು ಈ ಆಪ್ಷನ್ ತೊಗೊಬೋದು. ಅದನ್ನು ಒಂದು ರೆಕ್ಟ್ಯಾಂಗಲ್ ಥರ ತೊಗೊಂಡ್ಬಿಟ್ಟು 40 ಸೆಂಟಿಮೀಟರ್ ಇನ್ ಲೆಂತಲ್ಲಿ ತೊಗೊಳ್ಳಿ ಆ್ಯಂಡ್ 30 ಮೀಟರ್ ಇನ್ ವೆಲ್ತಲ್ಲಿ ತೊಗೊಳ್ಳಿ. ಓಕೆನಾ? ನೆಕ್ಸ್ಟ್ ಡ್ರಾ ಮಾಡಿದ್ದು ಆದಮೇಲೆ ಡ್ರಾ ಇಟ್ ಪ್ರೀವಿಯಸ್ಲಿ ವಿತ್ ಯೋರ್ ರೂಲರ್ ಆನ್ ದಿ ಸ್ಕೇಲ್ ಆಫ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10 ಮೀಟರ್. ಇವಾಗ ನಿಮ್ಮದೊಂದು ರೂಲರ್ ಇದೆ ನಿಮ್ಮ ಹತ್ರ, ಅದೇ ಸ್ಕೇಲು, ಅದನ್ನು ತೊಗೊಳ್ಳಿ. ಆಮೇಲೆ ಅದರಲ್ಲಿ 1 ಸೆಂಟಿಮೀಟರ್ ಇರುತ್ತಲ್ಲ, ಅದ್ರ 1 ಸೆಂಟಿಮೀಟರ್ ಡ್ರಾ ಮಾಡಿ. 1 ಸೆಂಟಿಮೀಟರ್ ಅಂದರೆ 10 ಮೀಟರ್ಸ್ ಅಂತ ಮೈಂಡ್ ಇಟ್ಕೊಂಬಿಡಿ. ನಾವು ಮೆಜರ್ ದ ಡಯಾಗ್ನಲ್ಸ್ ಆಫ್ ದ ರೆಕ್ಟ್ಯಾಂಗಲ್. ಇವಾಗ ರೆಕ್ಟ್ಯಾಂಗಲ್ ಇದೆಯಲ್ಲ, ಅದನ್ನು ಮೆಜರ್ ಮಾಡ್ಕೊಳ್ಳಿ. ಹೌ ಮೆನಿ ಸೆಂಟಿಮೀಟರ್ಸ್ ಡಿಡ್ ಯು ಗೆಟ್? ನಿಮ್ಗೆ ಎಷ್ಟು ಸೆಂಟಿಮೀಟರ್ ಸಿಕ್ತು ಯೂಸಿಂಗ್ ದ ಸ್ಕೇಲ್. ಸ್ಕೇಲಿಂದ ನಿಮ್ಗೆ ಎಷ್ಟು ಸೆಂಟಿಮೀಟರ್ ಸಿಕ್ತು. ಕ್ಯಾಲ್ಕುಲೇಟ್ ದ ರಿಯಲ್ ಲೆಂತ್ ಆಫ್ ದಿ ಪ್ಲೇ ಗ್ರೌಂಡ್ಸ್ ಡಯಾಗ್ನಲ್ ಇನ್ ಮೀಟರ್ಸ್. ಇವಾಗ ನಿಮಗೆ ಇವಾಗ ಏನೋ ಅದ್ರದ್ದು ಡ್ರಾಯಿಂಗ್ ಏನೋ ನಿಮಗೆ 70, 60, 100 ಏನೋ ಸಿಕ್ಕಿದ್ರೆ ಅದನ್ನು 10 ಸೆಂಟಿಮೀಟರ್ಸ್ ಕಟ್ ಮಾಡ್ಕೊಳ್ಳಿ. 1 ಸೆಂಟಿಮೀಟರ್ 10 ಮೀಟರ್ಸ್ ಕಟ್ ಮಾಡ್ಕೊಳ್ಳಿ ಮೀಟರ್ಸಲ್ಲಿ. ಅವಾಗ ನಿಮ್ಗೆ ಎಷ್ಟು ಸಿಕ್ತು ಅಂತ ಕಾಮೆಂಟಲ್ಲಿ ಬರ್ತು ತೋರಿಸಿ. ಇವಾಗ let us return to the 4 arrows on the top right of the small cities map. They point to the 4 directions which are north at the top and moving clockwise east, south and west. These are called the cardinal directions and also cardinal points. ಅಂದರೆ ಇವಾಗ ಅದು ಎಲ್ಲ ಮ್ಯಾಪ್ ಮೇಲೂ ಒಂದು ತೋರಿಸುತ್ತಲ್ಲ 4 ಯಾರು ನಾರ್ತು, ಸೌತು, ವೆಸ್ಟು, ಈಸ್ಟು ಅಂತ. ಅದನ್ನು ಕ್ಲಾಕ್ ವೈಸ್ ಇರುತ್ತಲ್ಲ, ಅದನ್ನ ಏನಂತ ಕರೀತಾರೆ ಅಂದರೆ ಕಾರ್ಡಿನಲ್ ಡೈರೆಕ್ಷನ್ಸ್ ಅಥವಾ ಕಾರ್ಡಿನಲ್ ಪಾಯಿಂಟ್ಸ್ ಅಂತ.
So let's go to our second question. What are quadrilaterals? How can latitude and longitude could be used marking location on the earth? ಅದ್ರ ಆನ್ಸರ್ ಇಲ್ಲೇ ಸಿಕ್ಕಿದೆ, ನೀವು ಕಾಮೆಂಟಲ್ಲಿ ಮಾಡಿ ತೋರಿಸಿ ನೋಡೋಣ ನೀವು ಇಷ್ಟೋ ತನಕ ಓದಿದ್ರಲ್ಲಿ ಏನು ಗೊತ್ತಾಗಿದೆ ಅಂತ. ಕಾಮೆಂಟಲ್ಲಿ ಹಾಕಿ ತೋರಿಸಿರಿ. ಫಸ್ಟ್ ನಾನು ಫುಲ್ಲು ಚಾಪ್ಟರ್ ಓದಿದ್ಮೇಲೆ ನಿಮ್ಮನ್ನ ಒಂದಷ್ಟು ಕ್ವಶನ್ಸ್ ಕೇಳ್ತೀನಿ, ಅದನ್ನು ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ನಿಮ್ಗೆ ಗೊತ್ತಿಲ್ಲ ಅಂದರೆ, ನಿಮಗೆ ಗೊತ್ತಂದರೆ ಕಾಮೆಂಟಲ್ಲಿ ಹಾಕ್ಬಿಟ್ಟು ಲೈಕ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟ ಇದೆ ಲೈಕ್ ಮಾಡಿ, ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೋ. ಅದರ್ ದೆನ್ ದೀಸ್ ಇಂಟರ್ಮೀಡಿಯೇಟ್ ಡೈರೆಕ್ಷನ್ಸ್ ಆರ್ ಆಲ್ಸೋ ಯೂಸ್ಡ್. ಅಂದರೆ ಇವಾಗ ಬರೀ 4 ಡೈರೆಕ್ಷನ್ ಇರಲ್ಲ, ಆ 4 ಡೈರೆಕ್ಷನ್ ಇರುತ್ತೆ, ಇನ್ನೂ 4 ಡೈರೆಕ್ಷನ್ ಇರುತ್ತೆ. ಇಂಟರ್ಮೀಡಿಯೇಟ್ ಡೈರೆಕ್ಷನ್ಸ್ ಅಂತ ಕರೀತಾರೆ. ಇವಾಗ ನಾರ್ತ್ ಮತ್ತು ವೆಸ್ಟ್ ಅವೆರಡು ಮಿಡ್ಲಲ್ಲಿ ಇರೋದನ್ನ ನಾರ್ತ್ ವೆಸ್ಟ್ ಅಂತ ಕರೀತಾರೆ. ಸೌತ್ ಮತ್ತು ಈಸ್ಟ್ ಮಿಡ್ಲ್ ಇರೋದನ್ನ ಸೌತ್ ಈಸ್ಟ್ ಅಂತಾರೆ. ಸೌತ್ ಮತ್ತು ವೆಸ್ಟ್ ಇರೋದನ್ನ ಸೌತ್ ವೆಸ್ಟ್ ಅಂತಾರೆ. ನಾರ್ತ್ ಮತ್ತು ವೆಸ್ಟ್ ಇರೋದನ್ನ ನಾರ್ತ್ ವೆಸ್ಟ್ ಅಂತಾರೆ. ಆ ಥರ ಓಕೆನಾ. ಸೊ ಮೋಸ್ಟ್ ಮ್ಯಾಪ್ಸ್ ಸಿಂಪ್ಲಿ ಹ್ಯಾವ್ ಆರೋಸ್ ಮಾರ್ಕ್ ವಿತ್ ದ ಲೆಟರ್ ಎನ್ ವಿಚ್ ಪಾಯಿಂಟ್ ಟು ದ ನಾರ್ತ್ ಡೈರೆಕ್ಷನ್. ಇವಾಗ ಎಷ್ಟೋ ಮ್ಯಾಪ್ಗಳು ಒಂದು ಆರೋ ಇರುತ್ತೆ, ಅದು ಯಾವ್ದ್ರ ಮೇಲೆ ಮಾರ್ಕ್ ಆಗಿರುತ್ತೆ ಅಂದರೆ ಲೆಟರ್ ಎನ್ ಮೇಲೆ ಮಾರ್ಕ್ ಆಗಿರುತ್ತಂತೆ. ಯಾವುದು ನಮಗೆ ನಾರ್ತ್ ಡೈರೆಕ್ಷನ್ ಅಲ್ಲಿ ಪಾಯಿಂಟ್ ಮಾಡುತ್ತೆ. ಆಮೇಲೆ ಇಲ್ಲಿ ಲೆಟ್ಸ್ ಎಕ್ಸ್ಪ್ಲೋರ್ ಅಂತ ಇದೆ, ಅದನ್ನ ಆಮೇಲೆ ಮಾಡೋಣ. ಆಮೇಲೆ ಹೋಗೋಣ. ಇವಾಗ ಮನೆ ಚಾಪ್ಟರ್ ಸಿಂಬಲ್ಸ್ ಆರ್ ಅನದರ್ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಆಫ್ ಮ್ಯಾಪ್. ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಓದಿದ್ವಲ್ಲ ಸಿಂಬಲ್ಸ್, ಡಿಸ್ಟೆನ್ಸ್, ಡೈರೆಕ್ಷನ್ ಅಂತ, ಅದರಲ್ಲಿ ಡೈರೆಕ್ಷನ್ ಆಗೋಯ್ತು. ಇವಾಗ ನಾವು ನೆಕ್ಸ್ಟ್ ಆಗ್ತೀವಿ ಸಿಂಬಲ್ಸ್ಗೆ. ಸಿಂಬಲ್ಸ್ ಆದ್ಮೇಲೆ ಬರುತ್ತೆ ಡೈರೆಕ್ಷನ್, ಆಮೇಲೆ ಅದಕ್ಕೆ ಹೋಗೋಣ. ಫಸ್ಟ್ ಸಿಂಬಲ್ಸ್ ಸ್ಟಾರ್ಟ್ ಮಾಡೋಣ. ಇವಾಗ ಅವರ್ ಮ್ಯಾಪ್ ಹ್ಯಾಸ್ ಅ ಸ್ಮಾಲ್ ಡ್ರಾಯಿಂಗ್ ಆಫ್ ಆಕ್ಚುಯಲ್ ಬಿಲ್ಡಿಂಗ್ಸ್ ಅಂಡ್ ಅ ಫ್ಯೂ ಅದರ್ ಎಲಿಮೆಂಟ್ಸ್. ಲೈಕ್ ನಮ್ಮ ಮ್ಯಾಪ್ ಇದೆಯಲ್ಲ, ಆ ಮ್ಯಾಪ್ ಅಲ್ಲಿ ಆ ರಿಯಲ್ ಲೈಫ್ ಅಲ್ಲಿ ಏನೆಲ್ಲ ಇದೆಯೋ ಅದನ್ನ ತೋರಿಸುತ್ತೆ ಚಿಕ್ಕದಾಗಿ. ಆಕ್ಚುಯಲ್ ಬಿಲ್ಡಿಂಗ್ಸ್ ಲೈಕ್ ಅಪಾರ್ಟ್ಮೆಂಟ್ಸ್ ಇದ್ರೆ ಅಪಾರ್ಟ್ಮೆಂಟ್ ತೋರಿಸುತ್ತೆ, ಮತ್ತೆ ಅದರ ಎಲಿಮೆಂಟ್ಸ್ ಅಂದ್ರೆ ಗ್ರೌಂಡು, ರೈಲ್ವೆ ಸ್ಟೇಷನು, ಗ್ರಾಸು ಅದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೋರಿಸುತ್ತೆ. ಬಟ್ ದೇರ್ ವುಡ್ ನಾಟ್ ಬಿ ಎನಫ್ ಸ್ಪೇಸ್ ಆನ್ ದ map of the large city or a country to draw them all. Instead, a symbol is used to represent these features. Symbols for different kinds of buildings, for instance a railway station, a school, a post office for roads, and railway lines for natural elements such as rivers, a pond, and the way numerous decisions can be shown in the limited space available on the map. ಲೈಕ್ ತುಂಬ ದೊಡ್ಡ ದೊಡ್ಡ ಕಂಟ್ರಿಗಳು, ಸಿಟೀಸ್ಗಳು ನಮಗೆ ಡ್ರಾ ಮಾಡೋಕ್ಕಾಗಲ್ಲ, ಫುಲ್ ಡ್ರಾ ಮಾಡಿ ತೋರ್ಸೋಕ್ಕಾಗಲ್ಲ, ಅದಕ್ಕೆ ಸಿಂಬಲ್ಸ್ ಥರ ತೋರಿಸ್ತಾರೆ. ಅದನ್ನು ರಿಪ್ರೆಸೆಂಟ್ ಮಾಡೋಕ್ಕೆ ಫೀಚರ್ಸ್ ಹಾಕಿರ್ತಾರೆ. ಸಿಂಬಲ್ ಡಿಫ್ರೆಂಟ್ ಕೈಂಡ್ ಒಂಥರ ಬೇರೆ ಬೇರೆ ಕೈಂಡ್ ಬಿಲ್ಡಿಂಗ್ಸ್, ರೈಲ್ವೆ ಸ್ಟೇಷನ್ಗೆ, ಸ್ಕೂಲಿಗೆ, ಪೋಸ್ಟ್ ಆಫೀಸ್ಗೆ, ರೈಲ್ವೆ ಲೈನ್ಸ್ಗೆ, ಬೇರೆ ಬೇರೆ ನ್ಯಾಚುರಲ್ ಎಲಿಮೆಂಟ್ಸ್ಗೆ, ಪಾಂಡ್ ಥರ, ನದಿ ಥರ, ಫಾರೆಸ್ಟ್ ಥರ, ಬೇರೆ ಬೇರೆ ಥರ ತೋರಿಸ್ತಾರೆ. ಆದರೆ ಆ ಥರ ಇದೆ ಅಂತ ತೋರಿಸ್ತಾರೆ. ಲಿಮಿಟೆಡ್ ಸ್ಪೇಸ್, ಮ್ಯಾಪಲ್ಲಿ ಎಷ್ಟು ಸ್ಪೇಸ್ ಇರುತ್ತೆ ಅವೈಲೇಬಲು ಅಷ್ಟರಲ್ಲಿ ಮ್ಯಾಪ್ ಮಾಡಿ ತೋರಿಸ್ತಾರೆ. To make maps more easily understood by a variety of users, map makers use specific symbols. ಅಂದರೆ ಮ್ಯಾಪನ್ನ ಇನ್ನೂ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಮ್ಯಾಪ್ ಮಾಡ್ದವ್ರು ಇರ್ತಾರಲ್ಲ ಅವ್ರು ಇನ್ನೂ ಸ್ಪೆಸಿಫಿಕ್ ಆಗಿರೋ ಸಿಂಬಲ್ಸ್ ಯೂಸ್ ಮಾಡಿರ್ತಾರೆ. ಡಿಫ್ರೆಂಟ್ ಕಂಟ್ರೀಸ್ಗೆ ಡಿಫ್ರೆಂಟ್ ಸೆಟ್ಸ್ ಆಫ್ ಸಿಂಬಲ್ಸ್ ಇರುತ್ತೆ. ದ ಸರ್ವೆ ಆಫ್ ಇಂಡಿಯಾಗೆ ಗೌರ್ಮೆಂಟ್ ಬಾಡಿ ಹ್ಯಾಸ್ ಫಿಕ್ಸ್ಡ್ a set of symbols for map of India or part of India. ಒಂದು ಸಿಂಬಲ್ ಫುಲ್ಲು ಸೆಟ್ ಆಗಿಬಿಟ್ಟಿದೆ ಇಂಡಿಯಾ ಪಾರ್ಟಿಗೆ ಅಥವಾ ಇಂಡಿಯಾ ಮ್ಯಾಪಿಗೆ. A small selection of them is shown in Fig 1.2 on page 12. ಅದು ನೆಕ್ಸ್ಟ್ ಪೇಜಲ್ಲಿ ಅದೊಂದು 1.2 ಅಂತ ಫಿಗರ್ ಇದೆ, ಅದರಲ್ಲಿ ಸ್ಮಾಲ್ ಸೆಲೆಕ್ಷನ್ ತೋರಿಸೋದಂತೆ ಆ ಮ್ಯಾಪಿಂದ. ಅದರಿಂದ ಸೊ ಮತ್ತೆ ನೆಕ್ಸ್ಟಲ್ಲಿ ಲೆಟ್ಸ್ ಎಕ್ಸ್ಪ್ಲೋರ್ ಅಂತ ಬಂದಿದೆ, ಅದನ್ನು ಎಂಡಿಂಗಲ್ಲಿ ಮಾಡೋಣ, ಎಂಡಿಂಗ್ ಸೆಕ್ಷನಲ್ಲಿ. ಸೊ ಲೆಟ್ಸ್ ಗೋ ಟು ಅವರ್ ನೆಕ್ಸ್ಟ್ ಪೇಜ್. ಅದರಲ್ಲಿ ತುಂಬ ಡ್ರಾಯಿಂಗ್ಸ್ಗಳಿದೆ, ಆ ಡ್ರಾಯಿಂಗ್ಸು ನಾನು ಎಂಡಿಂಗಲ್ಲಿ ತೋರಿಸ್ತೀನಿ.
1 second please. Thanks for waiting. So ಮ್ಯಾಪಿಂಗ್ ದ ಅರ್ತ್ ಅಂದರೆ ಅರ್ತ್ ಇದೆಯಲ್ಲ ಅದ್ರ ಬಗ್ಗೆ ಫುಲ್ ತಿಳ್ಕೊಂಡು ಮ್ಯಾಪ್ನ ಕ್ರಿಯೇಟ್ ಮಾಡ್ತಿರೋದು. ಮ್ಯಾಪಿಂಗ್ ದ ಅರ್ತ್ ಇಸ್ ಅ ಲಿಟಲ್ ಮೋರ್ ಡಿಫಿಕಲ್ಟ್ ಬಿಕಾಸ್ ಪ್ಲಾನೆಟ್ ಇಸ್ ನಾಟ್ ಅ ಫ್ಲಾಟ್ ಸರ್ಫೇಸ್. ಅಂದರೆ ಅರ್ತ್ ಇದೆಯಲ್ಲ ಅದನ್ನ ಮ್ಯಾಪಲ್ಲಿ ಡ್ರಾ ಮಾಡೋದು ತುಂಬ ಕಷ್ಟ, ಯಾಕಂದರೆ ಫ್ಲಾಟ್ ಸರ್ಫೇಸ್ ಅಲ್ವಲ್ಲ, ಅದೊಂಥರ ಶೇಪ್ ಸ್ಪಿರಿಕಲ್ ಥರ ಇದೆ. ನಾವು ಪರ್ಫೆಕ್ಟ್ ಸ್ಪಿರಿಕಲ್ ಕೂಡ ಅಲ್ಲ, ಸ್ಲೈಟ್ಲಿ ಫ್ಯಾಟೆಡ್. ಪರ್ಫೆಕ್ಟ್ ಸ್ಪಿರಿಕಲ್ ಅಲ್ಲ, ನಾವೇನಂತೀವಿ ಅಂದರೆ ನಿಯರ್ಲಿ ಇಟ್ಸ್ ನಾಟ್ ಆಫ್ ಪರ್ಫೆಕ್ಟ್ ಸ್ಪಿರಿಕಲ್. ಅಂದರೆ ಅದು ಪೋಲ್ಸಿರ್ತಾ ನಾರ್ತು ಸೌತು ಅಂತ, ಅದು ರಿಯಲ್ ಆಗಿರುತ್ತೆ. ಅರ್ಥಲ್ಲಿ ಅದು ಸ್ವಲ್ಪ ಫ್ಲಾಟ್ ಆಗಿರುತ್ತೆ, ಅಷ್ಟು ಚೂರು ಚೂರು ಸ್ವಲ್ಪ ಫ್ಲಾಟ್ ಆಗಿ ತೋರಿಸುತ್ತೆ. However, in practice, but it is slightly fatter at the pole. However, in the practice, we will consider it to be a spherical. ಇವಾಗ ಕಲ್ತ್ಕೊತಿರೋದಲ್ಲ, ಸೊ ಅದನ್ನ ಸ್ಪಿರಿಕಲ್ ಆಗೇ ಕನ್ಸಿಡರ್ ಮಾಡೋಣ, ಫುಲ್ ಪರ್ಫೆಕ್ಟ್ ಆಗಿ. ಸೊ ರಿಪ್ರೆಸೆಂಟಿಂಗ್ ಅ ಸ್ಪಿರಿಕಲ್ we will consider it to be spherical. Representing a spherical actuality on a flat sheet of paper is not possible. To understand why, peel an orange in such a way that you have just 3 or 4 large pieces of the skin. Then try and flatten them on the table. You will see that you cannot do it without tearing them off at the edges. ಅಂದರೆ ಇವಾಗ ನಿಮ್ಮ ಮನೇಲಿ ಆರೆಂಜ್ ಇದ್ರೆ ಎಕ್ಸ್ಪೆರಿಮೆಂಟ್ ಟ್ರೈ ಮಾಡಿ. ಅದು ಆರೆಂಜ್ ಸ್ಕಿನ್ ಇರುತ್ತಲ್ಲ, ಅದನ್ನ ಪೀಲ್ ಮಾಡಿ 3-4 ಪೀಸ್ ಇರಬೇಕು ದೊಡ್ಡದಿದೆ. ಅದನ್ನ ಫುಲ್ಲು ಫ್ಲ್ಯಾಟಾಗಿ ಮಾಡಿ ಟ್ರೈ ಮಾಡಿ ಟೇಬಲ್ ಮೇಲೆ. ನೀವು ಅವಾಗ ನೋಡ್ತೀರಾ, ನೀವು ಅದನ್ನ ಫ್ಲ್ಯಾಟ್ ಮಾಡೋಕ್ಕಾಗಲ್ಲ, ಏನು ಎಡ್ಜಸ್ನ ಕಟ್ ಮಾಡೋ ತನಕ. ನಾವು ಕನ್ಸಿಡರ್ ಆ ಗ್ಲೋಬ್. ಇವಾಗ ಫಾರ್ ಇಮ್ಯಾಜಿನೇಷನ್ ಗ್ಲೋಬನ್ನೇ ತಗೊಳ್ಳಿ, ವಿಚ್ ಇಸ್ ಅ ಸ್ಪಿಯರ್. ಅಂದರೆ ನಮ್ಮ ಗ್ಲೋಬ್ ಇದೆಯಲ್ಲ, ಅದು ಸ್ಪಿಯರೇ. ಇಲ್ಲೊಂದು ಫೋಟೋ ಇದೆ, ಆಮೇಲೆ ತೋರಿಸ್ತೀನಿ. ಆನ್ ವಿಚ್ ಅ ಮ್ಯಾಪ್ ಇಸ್ ಡ್ರಾನ್. ಏನಂದರೆ ಗ್ಲೋಬ್ ಇರುತ್ತಲ್ಲ, ಅದ್ರ ಮೇಲೆ ಫುಲ್ ಕಾಂಟಿನೆಂಟ್ ಸ್ಟೇಟ್ಸ್ ಎಲ್ಲ ತೋರಿಸುತ್ತೆ, ಅದನ್ನ ಮ್ಯಾಪ್ ಅಂತ ನಾವು ಕರಿಬೋದು. ದಿಸ್ ಮೇ ಬಿ ಅ ಮ್ಯಾಪ್ ಆಫ್ ದ ಅರ್ತ್. ದಿಸ್ ಮೇ ಬಿ ಅ ಮ್ಯಾಪ್ ಆಫ್ ದ ಅರ್ತ್ ಅಂದರೆ ಇದೊಂದು ಅರ್ಥದ ಮ್ಯಾಪ್ ಆಗಿರ್ಬೋದು, ದ ಮೂನದ ಮ್ಯಾಪ್ ಆಗಿರ್ಬೋದು, ದ ಪ್ಲಾನೆಟ್ ಮಾರ್ಸ್ ಮ್ಯಾಪ್ ಆಗಿರ್ಬೋದು, ದ ಸ್ಟಾರ್ಸ್ ಆ್ಯಂಡ್ ಕಾನ್ಸ್ಟಲೇಷನ್ಸ್ ಆನ್ ದ ಸ್ಕೈ ಆಗಿರ್ಬೋದು, ಎಕ್ಸೆಟ್ರಾ. ಎಷ್ಟು ಬೇಕನ ಇರ್ಬೋದು, ನಮ್ಗೆ ಇನ್ನೂ ಗೊತ್ತಿಲ್ಲ. The physical object like the one shown in the drawing on the next page is a spherical that is generally made of metal, plastic, cardboard. ಅಂದರೆ ಇವಾಗ ನೆಕ್ಸ್ಟ್ ಪೇಜಲ್ಲಿ ನಿಮ್ಗೆ ಲಾಸ್ಟಿಗೆ ತೋರಿಸ್ತೀನಿ. ಒಂದು ಅರ್ಥದ ಗ್ಲೋಬ್ ಇದೆ, ಅದನ್ನ ತೋರಿಸಿದ್ದಾರೆ ಡ್ರಾಯಿಂಗ್ ಮಾಡ್ಬಿಟ್ಟು. ಮೆಟಲಿಂದ ಆಗಿರುತ್ತೆ, ಪ್ಲಾಸ್ಟಿಕ್ಕು ಮತ್ತು ಕಾರ್ಬೋರ್ಡು. ಪ್ಲಾಸ್ಟಿಕ್ ಅಥವಾ ಕಾರ್ಬೋರ್ಡ್ ತೊಗೊಂಡು ಅದನ್ನ ಮಾಡಿರ್ತಾರೆ ಗ್ಲೋಬನ್ನ ಅಂತ. ಸೊ ಬನ್ನಿ ನೆಕ್ಸ್ಟ್ ಪೇಜ್ ಹೋಗೋಣ. ಪೇಜ್ ನಂಬರ್ 13, chapter 1, locating places on earth. Let's go. Here we will study the globe representing the earth's geography. ಅಂದರೆ ಅರ್ಥ ಜಿಯೋಗ್ರಫಿ ಇದೆಯಲ್ಲ, ಅದನ್ನ ಗ್ಲೋಬ್ ರಿಪ್ರೆಸೆಂಟಿಂಗ್ ಮಾಡ್ತಿರೋದು ನಾವು ಇಲ್ಲಿ ಕಲ್ತ್ಕೊಂತೀವಿ ಅಂತ. ಬಿಕಾಸ್ ದ ಗ್ಲೋಬ್ ಆ್ಯಂಡ್ ದ ಅರ್ತ್ ಹ್ಯಾವ್ ದ ಸೇಮ್ ಸ್ಪೆರಿಕಲ್ ಶೇಪ್. ಅಂದರೆ ಇವಾಗ ಅರ್ಥು ಗ್ಲೋಬು ಸೇಮೇ ಇರುತ್ತೆ, ಒಂಥರ ಫುಲ್ ಸೇಮೇ ಕಾಣಿಸುತ್ತೆ ಅನ್ಬೇಕಂದ್ರೆ. A globe will better represent the geography of the there are flat map. ಇವಾಗ ಗ್ಲೋಬ್ ಇದೆಯಲ್ಲ, ಎರಡು ಗ್ಲೋಬು ಅರ್ತು ಫುಲ್ ಸೇಮ್ ಆಗಿ ಕಾಣಿಸುತ್ತೆ ಎಲ್ಲ ಜಾಗದಿಂದ. ಅದಕ್ಕೆ ಒಂದು ಫ್ಲ್ಯಾಟ್ ಪೇಪರ್ ಮೇಲಿರೋ ಮ್ಯಾಪಿಗಿಂತ ಒಂದು ಜಿಯೋಗ್ರಫಿ, ಜಿಯೋಗ್ರಫಿ ನಮ್ದು ಅನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ, ತಿಳ್ಕೊಳಕ್ಕೆ ಗ್ಲೋಬೇ ಬೆಟರು ಅಂತ. ಲೆಟ್ ಅಸ್ ನಾವ್ ಎಕ್ಸ್ಪ್ಲೋರ್ ಸಮ್ ಆಫ್ ಇಟ್ಸ್ ಫೀಚರ್. ಸೊ ಅದು ಒಂದು ಸ್ವಲ್ಪ ಕಲ್ತ್ಕೊಂಡ ಫೀಚರ್ ಅಂತ. ಅಂಡರ್ಸ್ಟ್ಯಾಂಡಿಂಗ್ ಕೋಆರ್ಡಿನೇಟ್ಸ್. ಸೊ ಅಂಡರ್ಸ್ಟ್ಯಾಂಡಿಂಗ್ ಕೋಆರ್ಡಿನೇಟ್ಸ್ ಹಂಗೆ ಬಂದ್ವಲ್ಲ ನೋಡಿ. ಸ್ಟಾರ್ಟಿಂಗಲ್ಲಿ ನಾವು ಇದ್ರ ಡೈರೆಕ್ಷನ್ಸ್ ಬಗ್ಗೆ ಕಲ್ತ್ಕೊಂಡ್ವಿ, ಆಮೇಲೆ ಸಿಂಬಲ್ಸ್ ಬಗ್ಗೆ ಕಲ್ತ್ಕೊಂಡ್ವಿ. ಇವಾಗ ನಾವು ಕೋಆರ್ಡಿನೇಟ್ಸ್ ಬಗ್ಗೆ ಕಲ್ತ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಆಮೇಲೆ ಕ್ವಶನಲ್ಲೂ ಅದೇ ಇತ್ತು. ಹಿಯರ್ ಕ್ವಶನ್ ನಂಬರ್ 2 ವಾಟ್ ಆರ್ ಕೋಆರ್ಡಿನೇಟ್ಸ್ ಅಂತ. ಸೊ ಇವಾಗ ಬನ್ನಿ ಹೋಗಿ ಚೆಕ್ ಮಾಡೋಣ ಕೋಆರ್ಡಿನೇಟ್ಸ್ ಏನು ಅಂತ.
ಇಮ್ಯಾಜಿನ್ ಅ ಬಿಗ್ ಮಾರ್ಕೆಟ್ ಇನ್ ಅ ಸಿಟಿ ಆರ್ ಟೌನ್. ಒಂದು ಟೌನಲ್ಲಿ ಅಥವಾ ಸಿಟಿಯಲ್ಲಿ ತುಂಬ ದೊಡ್ಡದಾಗಿರೋ ಮಾರ್ಕೆಟು ವಿತ್ ನೀಟ್ ರೋಸ್ ಆಫ್ ಶಾಪ್, ಫುಲ್ಲು ನೀಟಾಗಿರೋ ಶಾಪ್, ಅರೇಂಜ್ಡ್ ಆಗಿರೋ ಶಾಪ್ಗಳಿದೆ ಎಷ್ಟೊಂದು ಪಕ್ಕದಲ್ಲೇ. ಆಲ್ ದ ಸೇಮ್ ಸೈಜ್, ಎಲ್ಲ ಸೇಮ್ ಸೈಜ್, ಲೈಕ್ ಗ್ರೋಸರಿ ಶಾಪ್. ಅಲ್ಲಿ ಪಕ್ಕದಲ್ಲಿ ಎಷ್ಟೊಂದು ಶಾಪ್ಗಳಿರ್ತಾ ಇದೆ, ಗ್ರೋಸರಿ ಶಾಪ್ ಆಗಿರ್ಬೋದು. ಆದರೆ ಇಮ್ಯಾಜಿನ್ ಮಾಡ್ಕೊಬೋದು ನಾವು. ಇವಾಗ ಮಾತ್ರ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಯು ವಾಂಟ್ ಟು ಮೀಟ್ ಅ ಫ್ರೆಂಡ್ ಆಟ್ ಅ ಸ್ಟೇಷನರಿ ಶಾಪ್ ಇನ್ಸೈಡ್ ದ ಮಾರ್ಕೆಟ್. ಇವಾಗ ಒಂದು ದೊಡ್ಡ ಮಾರ್ಕೆಟ್ ಇರುತ್ತೆ, ಸೇಮ್ ಸೈಜ್ ಎಷ್ಟೊಂದು ಇರ್ತಾರ. ನಿಮ್ಮ ಫ್ರೆಂಡು ನಿಮ್ಗೆ ಕಾಲ್ ಮಾಡಿ ಅಂದಿರ್ತಾನೆ, ಈ ಒಂದು ಮಾರ್ಕೆಟಲ್ಲಿ ಒಂದು ಸ್ಟೇಷನರಿ ಶಾಪ್ ಇದೆ ಅಂತ. ಓಕೆನಾ? ಅದನ್ನ ನೀವು ಹೋಗಿ ಮೀಟ್ ಆಗಬೇಕು ಅಂತ ಇರ್ತೀರ. ಬಟ್ ಯುವರ್ ಫ್ರೆಂಡ್ ಡಸ್ ನಾಟ್ ನೋ ವ್ಯಾರ್ ಡಸ್ ನಾಟ್ ನೋ ವ್ಯಾರ್ ದ ಸ್ಟಾಪ್ ಇಸ್. ಅಂದರೆ ನಿಮ್ಗೆ ಗೊತ್ತಿಲ್ಲ ಆದರೆ ಸ್ಟಾಪ್ ಎಲ್ಲಿದೆ ಅಂತ. ಸೊ ಯು ವುಡ್ ಗಿವ್ ಡೈರೆಕ್ಷನ್ಸ್ ನಾಟ್ ನೋನ್ ವೇರ್ ದ ಶಾಪ್ ಇಸ್. ಸೊ ನೀವೇನ ಡೈರೆಕ್ಷನ್ಸ್ ಕೊಡ್ತೀರಾ, ಶಾಪ್ ಎಲ್ಲಿದೆ ಗೊತ್ತಿಲ್ಲ ಅಂತ ಡೈರೆಕ್ಷನ್ ಹೋಗ್ಬಿಟ್ಟು ತಿಳ್ಕೊತೀರಾ. ಸೊ ಓಕೆನಾ? ಸೊ ಯು ವುಡ್ ಗಿವ್ ಡೈರೆಕ್ಷನ್ಸ್ ಲೈಕ್ ಮೀಟ್ ಮೀ ಆಟ್ 6 PM ಅಂದರೆ ನೀವು ಅಂತೀರಾ 6 PM ಮೀಟ್ ಮಾಡು 7th ಶಾಪ್ಗೆ 5th ರೋಲಿ ಅಂತ ಅಂತೀರಾ. ಫ್ರಮ್ ದ ಎಂಟ್ರೆನ್ಸ್ ಅಂತ, ಎಂಟ್ರೆನ್ಸ್ ಇಂದ ಬಾ ಅಂತ ಕರಿತೀರಾ. ದಿಸ್ ವಿಲ್ ಅಲೌ ಯುವರ್ ಫ್ರೆಂಡ್ ಟು ಸ್ಪೆಸಿಫಿಕ್ಲಿ ಡಿಟರ್ಮೈನ್ ಯುವರ್ ಲೊಕೇಶನ್. ಅಂದರೆ ಇವಾಗ ನೀವೆಲ್ಲ ಈ ಥರ ಅಲ್ಲ ಅಂದಿಲ್ಲ ಲೊಕೇಶನ್ ಮಾಡಿ ಹೇಳ್ತೀನಿ ಅಂತ ಅವನು ಗೊತ್ತಾಗ್ತಿಲ್ಲ ಎಲ್ಲೋಗ್ತಿಲ್ಲ ಅಂತ. ಅವ್ನು ಫುಲ್ ಲೇಟ್ ಆಗ್ತಿತ್ತು ಅವಾಗೇನು ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ನೀವು ಅಂದಿದ್ದಕ್ಕೆ ಅವ್ನು ನೀವು ಯಾವ ಲೊಕೇಶನ್ ಇರ್ತೀರ ಅಂತ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಹೋಗೋಣ. ಇವಾಗ ಒಂದು ಚೆಸ್ ಬೋರ್ಡ್ ಎಕ್ಸಾಂಪಲ್ ತೊಗೊಂಡ್ಬಿಡೋಣ. ಟು ರೆಕಾರ್ಡ್ ಮೂವ್ಸ್ ಬೈ ಅಡ್ವಾನ್ಸ್ ಪ್ಲೇಯರ್, ಲೆಟರ್ಸ್ ಆರ್ ಪ್ಲೇಸ್ಡ್ ಅಲಾಂಗ್ ಸೈಡ್. ಅಂದರೆ ಇವಾಗ ಒಂದು ಇದಿರ್ತಲ್ಲ, ಪ್ಲೇಯರು ಆಗ್ತಿರ್ತಾನಲ್ಲ, ಪಾಯಿಂಟ್ಸ್ನ ಇಕ್ಕಕ್ಕೆ ಫುಲ್ ಮೇಲ್ಗಡೆ ಕೆಳಗಡೆ ಲೆಟರ್ಸ್ ಬಂದಿರುತ್ತೆ, ಎ ಇಂದ ಹೆಚ್ಚು ತನಕ. ಯಾವುದು ನಮಗೆ ಈ ಹೆಲ್ಪ್, ಮತ್ತೆ ನಂಬರ್ಸ್ ಕೂಡ ಇರುತ್ತೆ ಪಕ್ಕದಲ್ಲಿ 1 to 8 ಅಂತ. ಇನ್ ಬಿಟ್ವೀನ್ ದ 2 ಸೈಡ್ಸ್ ಅಂದರೆ ಆಪೋಸಿಟ್ ಸೈಡ್ಸ್ ಅಲ್ಲಿ. ದ ಸಿಂಪಲ್ ಸಿಸ್ಟಮ್ ಅಲೌಸ್ ಪ್ಲೇಯರ್ ಟು ಮಾರ್ಕ್ ಎವ್ರಿ ಮೂವ್. ಇದರಿಂದ ನಾವು ಎಲ್ಲ ಪ್ಲೇಯರ್ಸ್ಗೂ ಎಲ್ಲ ಮೂವ್ ಈಸಿಯಾಗಿ ಮಾರ್ಕ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. Next and record here the white side has just opened the game by moving the queen's pawn 2 squares forward, a very common opening. So the pawn is said to have moved to 2D. ಅಂದರೆ ಇವಾಗ ಒಂದು ಪಾನು ಎಲ್ಲ ಪಾನ್ಗಳು ನಂಬರ್ 2 ಮೇಲೆ ಪ್ಲೇಸ್ ಆಗುತ್ತೆ. ನೀವು ಕಾಮೆಂಟ್ಸ್ ಇರ್ತೀರಾ. ಮತ್ತೆ ರಾಣಿ ಮೇಲೆ ಇರ್ತಿರೋ ಪಾನು ಅದು ಡಿ ಅಂತ ಇರುತ್ತೆ. ನೀವು ಮನೇಲಿ ಚೆಸ್ ಮಾಡಿದ್ರೆ ಮೊಬೈಲಲ್ಲಿ ಚೆಸ್ ಬೋರ್ಡ್ ಇನ್ಸ್ಟಾಲ್ ಆಗಿದೆ, ಚೆಕ್ ಮಾಡಿ. 2 ಮೇಲೆ ಪಾನ್ ಇರುತ್ತೆ, ರಾಣಿ ಮೇಲೆ ಪಾನ್ಗೆ ಡಿ ಅಂತ ಇರುತ್ತೆ. ಅದಕ್ಕೆ 2D ಇಂದ ಎಲ್ಲಿಟ್ಟ ಅಂದರೆ ಅವನು 2 steps ಮುಂದೋದ. ಅಂದರೆ ಅದು 2 + 2 4 ಆಗುತ್ತೆ. 2 ಇಂದ 2 steps ಮುಂದೋದ್ರೆ 4 ಅಂತ, 4D ಹೋಗಿದ ಅಂತ ಅವನು. ಯಾಕಂದ್ರೆ ಕಾಯಿ ಹೊಡಿದಾಗ ಬೇರೆ AC ಅಲ್ಲೆಲ್ಲ ಹೋಗೋದು ಬೇಡ. ಅದಕ್ಕೆ ಒಂದು 2D ಇಂದ 4D ಹೋಗೋದ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಅಂತ ಮತ್ತೆ ಬಂದಿದೆ. ನೆಕ್ಸ್ಟ್ ಪೇಜಿಗೆ ಹೋಗೋಣ. ಆಮೇಲೆ ಲಾಸ್ಟಲ್ಲಿ ಹೋಗೋಣ. ಆಮೇಲೆ ಈ ಚಾಪ್ಟರ್ಗೆ ತುಂಬ ಉದ್ದಕ್ಕಿದೆಯಲ್ಲ, ಅದಕ್ಕೆ ನಾನು ಇದನ್ನು ಒಂದು ಐಡಿಯಾ ಮಾಡಿದ್ದೀನಿ. 2 ಪಾರ್ಟ್ಸಲ್ಲಿ ಮಾಡೋಣ ಅಂತ, 2 ಪಾರ್ಟ್ಸ್ಗೆ ಡಿವೈಡ್ ಮಾಡೋಣ ಅಂತ. ಸೊ ಇವಾಗ ಪೇಜ್ ನಂಬರ್ 7 ಇಂದ 13 ತನಕ ಓದ್ಕೊಂಡಿದ್ದೀವಿ. ಪೇಜ್ ನಂಬರ್ 14 ಇಂದ ನಾವು ನೆಕ್ಸ್ಟ್ ಚಾಪ್ಟರ್ ಇದೆಯಲ್ಲ, ನೆಕ್ಸ್ಟ್ ಫುಲ್ಲು ಅದನ್ನು ಪೇಜ್ ನಂಬರ್ 25 ತನಕ ಇದೆ. ಅದನ್ನ ನೆಕ್ಸ್ಟ್ ಪಾರ್ಟಲ್ಲಿ ಓದೋಣ. ಅಲ್ಲಿ ತನಕ ಬಾಯ್, ಮೀಟ್ ಯು ನೆಕ್ಸ್ಟ್ ಟೈಮ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಎಸ್ ಆರ್ ನೋ ಅಂತ. ಸಾರಿ. ಸೊ ಇವಾಗ ನಾವು ಆ ಪ್ಲೇಸ್ ಬಿಟ್ಟು ಹೊಸ ಪ್ಲೇಸು ಬರ್ತಾ ಇದ್ದೀವಿ. ಸೊ ನಾನು ಕ್ವಶನ್ ಕೇಳ್ತೀನಿ ಅಂತ ಅಂದಿದ್ದೆ, ಲಾಸ್ಟಲ್ಲಿ ಕ್ವಶನ್ಸ್ ಅಂತೀನಿ, ನೀವು ಅದಕ್ಕೆ ಆನ್ಸರ್ಸ್ ಹುಡುಕಬೇಕು ಅಂದಿದ್ದೆ. ಸೊ ಇವಾಗ ಕ್ವಶನ್ಸ್ ನಾನು ಕೇಳೋಕ್ಕೆ ಶುರು ಮಾಡ್ತೀನಿ. ಸೊ ನನ್ನ ಫಸ್ಟು ಎಲ್ಲ ಕ್ವಶನ್ ಹಾಗೆ ಡ್ರಾಯಿಂಗ್ದು ಇದು ತೋರಿಸ್ತೀನಿ ಅಂದಲ್ಲ. ಕ್ವಶನ್ಸ್
ಕ್ವಶನ್ ನಂಬರ್ 1, ವಾಟ್ ಈಸ್ ಅ ಮ್ಯಾಪ್ ಆ್ಯಂಡ್ ಹೌ ಡು ವಿ ಯೂಸ್ ಇಟ್? ವಾಟ್ ಆರ್ ದ ಇಟ್ಸ್ ಮೇನ್ ಕಾಂಪೋನೆಂಟ್ ಅಂತ ಫಸ್ಟ್ ಕ್ವಶನಿಂದ ಥರ್ಡ್ ಕ್ವಶನ್ ತನಕ ನೀವು ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ. ಹಂಗೆ ಅಂದಾಗ ನಾನು ನಿಮಗೆ ತೋರಿಸ್ತೀನಿ ಅಂತ ಡ್ರಾಯಿಂಗ್ಸು ಮ್ಯಾಪ್ದು. ಇದು ಫಸ್ಟು. ಸೊ ಈ ಥರ ಇರುತ್ತೆ. ಆಮೇಲೆ ಇದು ಕಂಪಾಸ್ ಇಲ್ಲಿರ್ತ, ಇಲ್ಲಿ ಓದಿದ್ವಲ್ಲ ನಾಟ್ ಕಾರ್ಡಿನಲ್ ಡೈರೆಕ್ಷನ್ ಬಗ್ಗೆ, ಅದ್ರದ್ದು ಇದು ಕಂಪಾಸು. ಆಮೇಲೆ ಸಿಂಬಲ್ಸ್ ಯಾವುದೂ ಇಲ್ಲ. ಆಮೇಲೆ ಇದು ಸಿಂಬಲ್ಸ್ ಇದೆಯಲ್ಲ, ಆ ಸಿಂಬಲ್ಸ್ ಮ್ಯಾಪಲ್ಲಿ ಇರುತ್ತಲ್ಲ ಅದು ಹೆಂಗಿರುತ್ತೆ ಅಂತ ತೋರಿಸೋದು. ಇದು ಈ ಥರ ಇರುತ್ತೆ. ಓಕೆನಾ? ಓಕೆ, ಇನ್ನು ಇವೆಲ್ಲ ನೋಡ್ಕೊಂಡಿದ್ದಾದ್ಮೇಲೆ ಇದು ಮ್ಯಾಪಿಂಗ್ ದ ಅರ್ತ್ ಗ್ಲೋಬ್ ಅಂತಿದ್ನಲ್ಲ, ಆ ಗ್ಲೋಬ್ ಇದೆ ನೋಡಿ. ಓಕೆನಾ? ಇವಾಗ ನೆಕ್ಸ್ಟು ಎಕ್ಸಾಂಪಲ್ ಚೆಸ್ ಬೋರ್ಡ್ ತೊಗೊಳ್ಳಿ ಅಂತ ನೋಡಿ. ಎಲ್ಲ ಪಾಯಿಂಟ್ಗಳು 2 ಇಲ್ಲಿ 2 ಮೇಲೆ ಇಕ್ಕಿರಬೇಕು. ಆಮೇಲೆ ಇದು ಕ್ವೀನ್, ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಕ್ವೀನ್ ಮೇಲೆ ಇದ್ದು. ಆಮೇಲೆ ಕ್ವೀನ್ ಇರೋದು ಡಿಲಿ, ಅಂದರೆ ಡಿ ಇಲ್ಲಿದ್ದಿದ್ದು ಕ್ವೀನ್ನ ಇವನು ಎತ್ತಿ ಮೇಲಿಟ್ಟು D2 ಇಂದ D4 ಇಟ್ಟವನೆ. ಅದು ಕಾಮನ್ ಮೂವಿಂಗ್ ಅಂತ ಇದ್ದಾರೆ. ಸೊ ಇಲ್ಲಿಗೆ ಈ ಚಾಪ್ಟರ್ದು ಪಾರ್ಟ್ 1 ಮುಗಿಯುತ್ತೆ. ಮೀಟ್ ಯು ಇನ್ ಪಾರ್ಟ್ 2. ಗುಡ್ ಬೈ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಂಗೆ ಕ್ವಶನ್ಸ್ ಇತ್ತಲ್ಲ, ಅದಕ್ಕೆ ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ.